ಡಿ.ಕೆ. ಶಿವಕುಮಾರ್ ಅವರು ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅವರ ಸಂಪುಟಕ್ಕೆ ಒಂದಷ್ಟು ಸಚಿವರುಗಳನ್ನ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಅವರು ಕೂಡ ನಾಳೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಒಂದಷ್ಟು ಸಚಿವರುಗಳಿಗೆ ಕೋಕ್ ಕೊಡಲಾಗುತ್ತಾ ಅಥವಾ ಅವರು ಅದೇ ರೀತಿ ಕಂಟಿನ್ಯೂ ಆಗ್ತಾರಾ, ಅವರನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ ಡಿ.ಕೆ. ಶಿವಕುಮಾರ್ ಅವರು, ಅಥವಾ ಅವರೆಲ್ಲರಿಗೂ ಕೂಡ ಕೋಕ್ ಕೊಟ್ಟು ಹೊಸದಾಗಿ ಯಂಗ್ಸ್ಟರ್ಸ್ಗಳನ್ನ ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಗಳಿದೆಯಾ? ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎರಡು ರೀತಿಯ ಲೆಕ್ಕಾಚಾರಗಳನ್ನ ಹಾಕಿದ್ದಾರೆ. ಒಂದಷ್ಟು ಜನರನ್ನ ಕೈಬಿಟ್ಟು ಹಳಬರನ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು, ಅದರ ಜೊತೆಗೆ ಪಕ್ಷಕ್ಕೆ ಯಂಗ್ಸ್ಟರ್ಸ್ಗಳ ಬಲ ಬಹಳಷ್ಟು ಗಟ್ಟಿಯಾಗಿ ಬೇಕು. ಯಾಕಂದರೆ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಇಡೀ ಪಕ್ಷದ ಚಿತ್ರಣವನ್ನೇ ಬದಲಾವಣೆ ಮಾಡುವಂಥ ತಾಕತ್ತು ಅವರಲ್ಲಿದೆ. ಮೊನ್ನೆ ನಡೆದಂತಹ ತಮಿಳುನಾಡಿನ ಚುನಾವಣೆ, ವಿಜಯ್ ಅವರು ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾರೆ. ಅಲ್ಲಿರುವಂತಹ ಯಂಗ್ಸ್ಟರ್ಸ್ಗಳ ಬಲ, ಅವರ ಬೆಂಬಲ ವಿಜಯ್ ಅವರ ಮೇಲೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಗೊತ್ತು. ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ನೋಡಿ, ಈಗ ಒಂದಷ್ಟು ಲೆಕ್ಕಾಚಾರಗಳು ಡೆಲ್ಲಿಯ ಮಟ್ಟದಲ್ಲಿ ಒಂದಷ್ಟು ಲಾಬಿಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ನೂತನ ಸರ್ಕಾರ ರಚನೆ, ಸಚಿವ ಸಂಪುಟದ ಪ್ರಮಾಣ ವಚನ ಸಮಾರಂಭ ನಾಳೆ ನಡೆಯುತ್ತೆ 4:05 ಕಾಂಗ್ರೆಸ್ನಲ್ಲಿ ತೀವ್ರ ಮಟ್ಟದಲ್ಲಿ ಪೈಪೋಟಿ ಕೂಡ ಆರಂಭ ಆಗಿದೆ. ನಾಳೆ ಅಲ್ಲ, ಬುಧವಾರ ಸಂಜೆ 4:05 ನೋಡಿ, ಜೂನ್ 3ನೇ ತಾರೀಕು. ನೋಡಿ, ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಲಾಬಿ ಶುರುವಾಗಿದೆ, ಸಿಕ್ಕಾಪಟ್ಟೆ ಪೈಪೋಟಿ ಕೂಡ ಆಗಿದೆ. ನಾನಾಗಬೇಕು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ, ನಾನು ಅವರ ಬೆಂಬಲಿಗ, ನಾನು ಅವರ ಕಟ್ಟಾಳು, ಹಂಗೆ ಹಿಂಗೆ ಅನ್ನುವಂತಹ ಮಾತುಗಳು ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತೀವ್ರ ಲಾಬಿಗೂ ಕೂಡ ಕಾರಣ ಆಗಿದೆ. ಇಲ್ಲಿ ನಾನು ಒಂದಷ್ಟು ಸಚಿವ ಸ್ಥಾನದ ರೇಸಲ್ಲಿ ಮುಂಚೂಣಿಯಲ್ಲಿರುವಂತಹ ಪ್ರಮುಖ ನಾಯಕರುಗಳ ವಿವರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಯಾರೆಲ್ಲ ಇದ್ದಾರೆ ಪ್ರಮುಖ ಆಕಾಂಕ್ಷಿಗಳು, ಯಾರೆಲ್ಲ ಕಂಟಿನ್ಯೂ ಆಗ್ತಾರೆ, ಸಿದ್ದರಾಮಯ್ಯವರ ಸಂಪುಟದಲ್ಲಿ ಯಾರಿದ್ರು, ಅವರಲ್ಲಿ ಯಾರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಯಾರು ಪುನರಾಯ್ಕೆ ಆಗ್ತಾರೆ, ಇಲ್ಲಿ ಖಾತೆಗಳು ಒಂದಷ್ಟು ಬದಲಾವಣೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ಒಂದು ಕಡೆ ಹಿರಿಯ ನಾಯಕರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ. ಡಿ.ಕೆ. ಸಂಪುಟದಲ್ಲೂ ಕೂಡ ಅವರಿಗೆ ಸ್ಥಾನಮಾನ ಸಿಗುತ್ತೆ. ಬಟ್ ಖಾತೆ ಬದಲಾವಣೆ ಆಗೇ ಆಗುತ್ತೆ, ಅದು 100%. ಸೊ ಯಾವ ಖಾತೆ ಅನ್ನೋದು ಬುಧವಾರದ ನಂತರ ಗೊತ್ತಾಗುತ್ತೆ. ಅದಾದಮೇಲೆ ಪ್ರಿಯಾಂಕ್ ಖರ್ಗೆ, ನೋಡಿ, ಇವರಿಬ್ಬರೂ ಕೂಡ ದಲಿತ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಬಲವಾಗಿ ಲಾಬಿ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕಡೆ ಡಾಕ್ಟರ್ ಜಿ. ಪರಮೇಶ್ವರ್, ಇವರಿಬ್ಬರೂ ಕೂಡ ದಲಿತ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಂದು ಕಡೆ ಹೊಸಬರು ಮತ್ತು ಯುವ ನಾಯಕರುಗಳಿಗೂ ಕೂಡ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳಬಹುದು. ನೋಡಿ, ಇಲ್ಲಿ ಮೊದಲನೇ ಭಾಗವಾಗಿ 1ನೇ ಹಂತದಲ್ಲಿ ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದು 15ರಿಂದ 20 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ, ಇನ್ನು 2ನೇ ಹಂತದಲ್ಲಿ ಈ ಚುನಾವಣೆ ಎಲ್ಲವೂ ಮುಗಿದ ನಂತರ ಮತ್ತೆ 2ನೇ ಹಂತದಲ್ಲಿ ಅದರ ಜೊತೆಗೆ ಇನ್ನೊಂದಿಷ್ಟು ಜನ ರೇಸಲ್ಲಿದ್ದಾರೆ. ಇತರ ಪ್ರಭಾವಿಗಳು, ಕೋಲಾರ ಭಾಗದ ನಾರಾಯಣ ಸ್ವಾಮಿ ಇರ್ಬೋದು, ನಂಜೇಗೌಡ, ಕೊತ್ತೂರು ಮಂಜುನಾಥ್, ಹಾಸನದ ಶಿವಲಿಂಗೇಗೌಡರು, ಈ ರೀತಿ ಇವರು ಕೂಡ ನಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅವರು ಕೂಡ ಆಸೆಯನ್ನು ವ್ಯಕ್ತಪಡಿಸಿರೋದು, ಇಂಗಿತ ವ್ಯಕ್ತಪಡಿಸಿರೋದು. ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು, ರೇಸಲ್ಲಿರುವಂತಹ ಪ್ರಮುಖ ನಾಯಕರ ವಿವರ ನಾನು ಆಗಲೇ ಹೇಳಿದೆ. ನಂಬರ್ 1 ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಬಿ. ಪಾಟೀಲ್, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಇಷ್ಟು ಜನರಿಗೆ ಕನ್ಫರ್ಮು ಅಂತಲೂ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಯುವ ನಾಯಕರುಗಳಿಗೂ ಕೂಡ ಮಣೆ ಹಾಕಲಾಗುತ್ತೆ. ಶರತ್ ಬಚ್ಚೇಗೌಡ ಅವರಿಗೂ ಕೂಡ ಮಣೆ ಹಾಕಲಾಗುತ್ತೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ.
ಸೊ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ಬುಧವಾರ ಸಾಯಂಕಾಲ ಎಲ್ಲದಕ್ಕೂ ಕೂಡ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾರು DK ಶಿವಕುಮಾರ್ ಅವರ ಸಂಪುಟಕ್ಕೆ ಇನ್ನಾಗ್ತಾರೆ, ಯಾರು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಸಚಿವರುಗಳಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರುತ್ತಾ ಇದೆ. ನೋಡಬೇಕು ಕಾದು. ಅದರ ಜೊತೆಗೆ ಮುಸ್ಲಿಂ ಸಮುದಾಯವನ್ನು ನಾವು ನೋಡೋದಾದರೆ NA ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ DK ಶಿವಕುಮಾರ್ ಅವರ ಬಲಗೈ ಬಂಟ, ಅದರ ಜೊತೆಗೆ ಅವರ ಪುತ್ರ ನಲಪಾಡಂತೂ DK ಶಿವಕುಮಾರ್ ಅವರ ಪರಮ ಭಕ್ತರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. NA ಹ್ಯಾರಿಸ್ ಅವ್ರಿಗೂ ಕೂಡ DK ಶಿವಕುಮಾರ್ ಅವರು ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ಪೀಕರ್ UT ಖಾದರ್ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. UT ಖಾದರ್ ಏನಾದರೂ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಯಾರಾಗ್ತಾರೆ ಸ್ಪೀಕರ್ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸೊ ಕಾದ್ ನೋಡೋಣ. ಎಲ್ಲದಕ್ಕೂ ಕೂಡ ಉತ್ತರ ಬುಧವಾರ ಸಾಯಂಕಾಲದ ನಂತರ ಗೊತ್ತಾಗತ್ತೆ. ಧನ್ಯವಾದ.